ಎಲ್ಲರೂ ಮನೆಯಲ್ಲಿ ಬಿಟ್ಟು ಏನೋ ತಮ್ಮ ಕೈಲಿ ಸಿಕ್ಕಿದ ಹಣ್ಣು ಹೂವು ಕಾಯಿ ಏನೋ ಒಂದು ತೊಗೊಂಡು ಬರೀ ಕೈಯಲ್ಲಿ ದೇವ್ರು ನೋಡೋದು, ಬರೀ ಕೈಯಲ್ಲಿ ಮಕ್ಕಳನ್ನ ನೋಡೋದು, ಬರೀ ಕೈಯಲ್ಲಿ ವಯಸ್ಸಾದವ್ರು ನೋಡಬಾರ್ದು. ಅಂದರೆ ಮನೆಗೆ ಹೋದ ತಕ್ಷಣ ಮಕ್ಕಳು ಚಾಕ್ಲೇಟ್ ತಂದಿದ್ದಾರೆ, ಬಿಸ್ಕತ್ ತಂದಿದ್ದಾರೆ ಅಂತ ಅವ್ರ ಗಮನ ಅದ್ರ ಮೇಲೆ ಹೋಗುತ್ತೆ. ವಯಸ್ಸಾದವರು ಏನೋ ಹಣ್ಣು ಹಂಪಲು ತಂದಿದ್ದಾನೆ ಪಾಪ ಅಂತ ಅವ್ರ ಭಾವನೆ ಆಗೋಗುತ್ತೆ. ದೇವರು ಏನು ತಂದಿದ್ದಾನೆ, ಭಕ್ತಿ ಅನ್ನೋದು ಯಾರಿಗೂ ತೋರ್ಸೋಕ್ಕಾಗದಿರೋ ವಿಷಯ. ಆ ಹೂವನ್ನು ಕೈಲಿಟ್ಕೊಂಡು ಸ್ವಾಮಿಗೆ ಅರ್ಪಣೆ ಮಾಡಿದಾಗ ನನ್ನ ಭಕ್ತ ಹೂವು ತಂದಿದ್ದಾನೆ, ಹೂವು ತಂದವನ ಮನೆಗೆ ಹುಲ್ಲು ಉರುವನೆಯ ಪುರಂದರದಾಸರು ಹಾಡಿದ್ದಾರೆ ಈ ರೀತಿ. ಹೂವು ತೊಗೊಂಡು ಹಾಕಿದವನಿಗೆ ಅವ್ರ ಮನೆ ಹುಲ್ಲೊತ್ತಂತೆ ಪರಮಾತ್ಮ. ಆ ರೀತಿಯಾಗಿ ದೇವಸ್ಥಾನಕ್ಕೆ ಹಣ್ಣು ಹಂಪಲು ಹೂವು ಎಲ್ಲ ತೊಗೊಂಬಂದು ಸ್ವಾಮಿಗೆ ಅರ್ಪಣೆ ಮಾಡಿದ್ರೆ ನಾವು ಎಷ್ಟು ಕೊಟ್ಟಿರ್ತೀವೋ ಅದಕ್ಕೆ ಹತ್ತರಷ್ಟು ಭಗವಂತ ನಮಗೆ ಕೊಡ್ತಾರೆ. ಅದೇ ಒಂದು ವಿಷಯ, ಈ ಮಧ್ಯದಲ್ಲಿರೋ ವಿಷಯ ಇಷ್ಟೇ ಇದು. ಆದ್ದರಿಂದ ಮಕ್ಕಳನ್ನ ನೋಡುವಾಗ ಚಾಕ್ಲೇಟ್ ಕೊಟ್ಟರೆ ನಾವು ಇನ್ನೊಂದು ಸರಿ ಮನೆಗೆ ಹೋದ ತಕ್ಷಣ ಅಂಕಲ್ ಬಂತು ಅಂತ ಓಡಿ ಬರುತ್ತವೆ. ಅದೇ ಒಂದು ಎರಡು ಬಿಟ್ಟರೆ ನಮ್ಮ ನೋಡಿದ ತಕ್ಷಣ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ವಯಸ್ಸಾದವ್ರಿಗೆ ಎರಡು ಹಣ್ಣು ಕೊಟ್ಟಾಗ ನಾವು ಆ ವಯಸ್ಸಿಗೆ ಬಂದಾಗ ನಮ್ಗೆ ಯಾರೋ ಇಬ್ಬರು ತಂದು ಕೊಡ್ತಾರಪ್ಪ ಹಣ್ಣು ಅನ್ನೋ ಭಾವನೆಯಿಂದ ವಯಸ್ಸಾದವ್ರಿಗೆ ಹಣ್ಣು ಕೊಡ್ತೀವಿ. ದೇವ್ರು ಕೇಳೋದು ಒಂದು ಭಕ್ತಿ, ಎರಡನೇದು ನಿನ್ನ ಶಕ್ತಿ. ಒಂದು ದೊಡ್ಡ ರೋಜಾವನಾರ 4 ಜನ ಹೊತ್ಕೊಂಬಂದು ದೇವ್ರಿಗೆ ಹಾಕ್ಬೋದು, 4 ತುಂಬೆ ಹೂವು ತೊಗೊಂಬಂದು ದೇವ್ರಿಗೆ ಹಾಕ್ಬೋದು. ಆ 4 ಜನ ಹೊತ್ಕೊಂಬಂದಂಥ ಹಾರ ಎಲ್ಲರೂ ನೋಡಿ ಎಂಥ ಹಾರ ತಂದಪ್ಪ ಪುಣ್ಯಾತ್ಮ ಅಂತ ಜನ ಹೊಗಳಿರ್ತಾರೆ. ತುಂಬೆ ಹೂವು ಯಾರಿಗೂ ಗೊತ್ತಾಗಲ್ಲ. 4 ಕೈನ ಮಡಿಸ್ಕೊಂಡು ಸ್ವಾಮಿ ಮೇಲೆ ಹಾಕಿದಾಗ ಸ್ವಾಮಿ ತೃಪ್ತಿ ಬೀಳ್ತಾನೆ. ಆ ರೀತಿ ದೇವಸ್ಥಾನಗಳಲ್ಲೇ ಇಂತಹ ಒಂದು ಭಾವನೆ, ಭಕ್ತಿ, ಭಾವ, ಭಯ 3 ಹುಟ್ಟೋದಿಲ್ಲಪ್ಪ ಅದು ದೇವಸ್ಥಾನ. ಆದ್ದರಿಂದ ದೇವಸ್ಥಾನಗಳಲ್ಲಿ ಹಬ್ಬ ಹರಿದಿನಗಳಿಗೆ ನಾವು ಹೋಗಿ ಅಲ್ಲಿ ಪೂಜೆ ಮಾಡಿದ್ರೆ, ಆ ಸ್ವಾಮಿಯ ಅಲಂಕಾರವನ್ನು ಮಾಡಿದ್ರೆ, ಭಕ್ತಾದಿಗಳ ಒಂದು ವಿಮರ್ಶನೆಯನ್ನು ಎಷ್ಟು ಚೆನ್ನಾಗಿದ್ದೀರಿ ದೇವಸ್ಥಾನ, ಎಷ್ಟು ಚೆನ್ನಾಗಿದ್ದೀರಿ ಅಲಂಕಾರ, ಈ ಮಾತುಗಳನ್ನೆಲ್ಲ ಕಿವಿ ಕೇಳಿದ್ರೆ ಭಾಳ ಸಂತೋಷವಾಗುತ್ತೆ. ಮನೆಯಲ್ಲಿದ್ದರೆ ಎದುರು ಮನೆಯವ್ರು ಯಾರೋ ಓಡಾದ್ರು ಅಂದರೆ ಹೆಂಗಸರು ಮಾತಾಡ್ತಿರ್ತಾರೆ, ಈ ಗಮನ ಹೆಂಗಸರು ಓಡೋಗಿದ್ದ ಕತೆ ಬಂತು. ಇನ್ನೊಂದು ಸಾಲಗಾರ ಬಂದು ಬಾಗಿಲಲ್ಲಿ ನಿಂತಿದ್ದಾರೆ, ಅರ್ಧ ಗಂಟೆ ಕರೀರಿ ಅವ್ರನ್ನ ಬೇಗ ಅನ್ನೋದು, ಆ ಗಮನ ಹೋಯಿತು. ಬಟ್ ದೇವಸ್ಥಾನದಲ್ಲಿ ಯಾವುದೇ ತೊಂದರೆಗಳಿದ್ದರೂ ಯಾವ ತೊಂದರೆಗೂ ಮಣಿಯದೆ ಪರಮಾತ್ಮನನ್ನು ದರ್ಶನ ಮಾಡೋದೇ ಹಬ್ಬ ಹರಿದಿನಗಳ ವೈಶಿಷ್ಟ್ಯತೆ.